ಹಲೋ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಕಲಾ ಕನ್ನಡತಿ ವ್ಲಾಗ್ಸ್. ನಾನಿವತ್ತು ತೋರಿಸ್ತಾ ಇರೋದು ಅವಲಕ್ಕಿ ಪೂರಿ. ಇದನ್ನ ಹೇಗ್ ಮಾಡೋದು, ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಬಟ್ಟಲಿನಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಇದಕ್ಕೆ ಬೇಡ, ಗಟ್ಟಿ ಅವಲಕ್ಕಿನ ತಗೊಳ್ಳಿ. 1 ಬಟ್ಟಲಿನಷ್ಟು ಗಟ್ಟಿ ಅವಲಕ್ಕಿನ 2 ರಿಂದ 3 ಬಾರಿ ನೀರಿನಲ್ಲಿ ತೊಳೆದುಕೊಂಡು ನೆನೆಸಿಡ್ಬೇಕಾಗುತ್ತೆ. ಈ ಪೂರಿ ಏನಂದ್ರೆ ನಾವು ಜರ್ನಿ ಮಾಡುವಂತ ಟೈಮಲ್ಲಿ ಎಲ್ಲ ಕೂಡ ಕ್ಯಾರಿ ಮಾಡ್ಲಿಕ್ಕೆ ತುಂಬಾ ಈಸಿ ಇರುತ್ತೆ. ಸೊ ಈ ಪೂರಿಗೆ ಏನೆಲ್ಲ ಹಾಕ್ತಿವಿ, ಹೇಗ್ ಮಾಡೋದು ಅಂತ ನೋಡೋಣ. ಈಗ ತೊಳೆದಿರ್ತಕ್ಕಂಥ ಅವಲಕ್ಕಿಗೆ ನಾನು ಒಂದು 3 ಸ್ಪೂನ್ ಅಷ್ಟು ನೀರನ್ನ ಹಾಗೆ ಚುಮುಕ್ಸಿ ಅದನ್ನ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರನ್ನ ಹಾಕೋದು ಬೇಡ ನೆನೆಲಿಕ್ಕೆ. ಜಸ್ಟ್ ಒಂದು 3 ಸ್ಪೂನ್ ಅಷ್ಟು ನೀರನ್ನ ಹಾಕಿ ಒಂದು 10 ನಿಮಿಷ ಅದನ್ನ ನೆನೆಲಿಕ್ಕೆ ಎತ್ತಿಟ್ಕೊಳ್ಳೋಣ. ಈ ಪೂರಿ ಜೊತೆ ಚಟ್ನಿ ಬೇಕೇ ಬೇಕು ಅಂತ ಏನಿಲ್ಲ, ಹಾಗೆ ಕೂಡ ತಿನ್ಬೋದು. ಬಟ್ ಖಾರನ ಇಷ್ಟಪಡೋ ಅಂಥವ್ರು ಚಟ್ನಿನ ಬಳಸ್ಬೋದು. ಇವಾಗ 10 ನಿಮಿಷ ನೆಂದಿರ್ತಕ್ಕಂಥ ಅವಲಕ್ಕಿನ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ತರ ಕೈಯಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ತಗೊಳ್ಳಿ. ಬಹಳ ಸಿಂಪಲ್ ರೆಸಿಪಿ. ವಿತಿನ್ 10 ನಿಮಿಷದಲ್ಲಿ ಕೂಡ ಇದನ್ನ ಪೂರಿ ಮಾಡ್ಕೊಂಡ್ಬಿಡ್ಬೋದು. ಬೆಳಿಗ್ಗೆ ಟೈಮು ಕೆಲವೊಮ್ಮೆ ಟಿಫನ್ ಏನ್ ಮಾಡೋಣ ಅನ್ನೋಂಥ ಟೈಮಲ್ಲಿ ಇದು ತುಂಬಾ ಬೇಗ ಆಗುತ್ತೆ. ಮಕ್ಕಳು ಕೂಡ ಇಷ್ಟಪಡೋವಂಥ ರೆಸಿಪಿ ಇದು. ಲಂಚ್ ಬಾಕ್ಸ್ಗೆ ಕೂಡ ಮಕ್ಕಳಿಗೆ ಹಾಕ್ಕೊಡ್ಬೋದು. ಇವಾಗ ನಾನು ಇದಕ್ಕೆ 1 ಬಟ್ಟಲಿನಷ್ಟು ಗೋಧಿ ಹಿಟ್ಟು, ಅರ್ಧ ಬಟ್ಟಲಿನಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಜೊತೆಗೆ 1 ಮೆಣಸಿನ್ಕಾಯಿನ ಸಣ್ಣಗೆ ತುರಿದು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ, ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ಪೂರಿ. ಆಮೇಲೆ 1 ಚಮಚದಷ್ಟು ಓಂ ಕಾಳನ್ನ ಈ ತರ ಕೈಯಿಂದ ಉಜ್ಜಿ ತಗೊಂಡು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಹಾಕಿರ್ತೀವಿ, ಹಾಗಾಗಿ ಓಂ ಕಾಳನ್ನ ಹಾಕೋದ್ರಿಂದ, ಅಜ್ವಾನ ಅಥವಾ ಓಂ ಕಾಳು ಅಂತ ಹೇಳ್ತಾರೆ, ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ 2 ಚಮಚದಷ್ಟು ಬಿಸಿ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿರ್ತಕ್ಕಂಥ ಎಣ್ಣೆನ ಒಂದು 2 ಚಮಚದಷ್ಟು ಹಾಕ್ಕೊಂಡು ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನೇನು ಹಾಕಿದ್ವಿ ಎಲ್ಲ ಐಟಮ್ಗಳು ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ಹೆಚ್ಚು ನೀರು ಹಾಕ್ಕೊಳ್ಳೋದು ಬೇಡ, ಯಾಕೆಂದರೆ ಅದು ತೆಳುಗಾಗ್ಬಿಟ್ರೆ ಮತ್ತೆ ಸರಿಗೆ ಲಟ್ಟಿಸ್ಲಿಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ, ಅಥವಾ ಪೂರಿಗೆ ನಾವು ಯಾವ ಥರ ಕಲಿಸ್ಕೊತೀವಿ ಹಿಟ್ಟು ಆ ಥರ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ನಾದ್ಕೊಂಡು ಈ ತರ ಕಲಿಸ್ಕೊಂಡ್ರೆ ರೆಡಿ ಆಯ್ತು. ಅದಕ್ಕೆ ಹಿಟ್ಟೇ ಇರಲಿ, ಇಷ್ಟು ಗಟ್ಟಿಗೆ ಇರಬೇಕಾಗುತ್ತೆ. ಇದನ್ನ ಲಾಸ್ಟಲ್ಲಿ ಮತ್ತೊಮ್ಮೆ ಚೆನ್ನಾಗಿ ಮಿದ್ಕೊಂಡು ನೀಟಾಗಿ ಎಲ್ಲ ಒಂದು ತರ ಮಿಕ್ಸ್ ಆಗೋ ತರ 1-2-3 ಬಾರಿ ಈ ತರ ಮಿದ್ಕೊಳ್ಳಿ. ಸೊ ಇವಾಗ ಹಿಟ್ಟು ರೆಡಿ ಆಗಿದೆ. ಇದರಿಂದ ಇವಾಗ ಪೂರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ ನಾನಿಲ್ಲಿ ಒಂದು ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರ ಬದಲು ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕೂಡ ಹರ್ಕೋಬೋದು. ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂಡ ಅದು ಅಂಟ್ಕೊಳ್ದಿರ ನೀಟಾಗಿ ಬರುತ್ತೆ. ಈ ಥರ ಲಟ್ಟಿಸ್ಕೊಳ್ಳಿ. ಎರಡಕ್ಕೂ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ನೀವು ಹೀಗೆ ಡೈರೆಕ್ಟಾಗಿ ಕೂಡ ಇದನ್ನು ಎಣ್ಣೆಗೆ ಹಾಕಿ ಬೇಯಿಸ್ಕೋಬೋದು. ಅಥವಾ ನಿಮಗೆ ನೀಟಾಗಿ ಶೇಪ್ ಬೇಕು ಇದು ಅನ್ನೋದಾದರೆ ಇದನ್ನು ಒಂದು ಬಾಕ್ಸ್ದು ಕ್ಯಾಪ್ ಬರುತ್ತೆ, ಅದರಲ್ಲಿ ಈ ಥರ ಶೇಪ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಶೇಪ್ ಕೂಡ ಬರುತ್ತೆ. ಈಗ ಮಕ್ಕಳಿಗೆ ಕೆಲವೊಮ್ಮೆ ಅದು ಈ ಥರ ಏನಾದರೂ ಶೇಪಲ್ಲಿ ಚೆನ್ನಾಗಿದ್ದರೆ ಮಕ್ಕಳು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಎಲ್ಲನೂ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀವಿ ಅನ್ನೋಂಥ ಟೈಮಲ್ಲಿ ಕೂಡ ಇದು ಕ್ಯಾರಿ ಮಾಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದಕ್ಕೆ ಚಟ್ನಿ ಅವಶ್ಯಕತೆ ಇರಲ್ಲ. ಈ ನಿಪ್ಪಟ್ಟು ಎಲ್ಲ ಯಾವ ಥರ ನಾವು ತಿಂತೀವಿ ಆ ಥರನೇ ಕೂಡ ಇದನ್ನು ಕೂಡ ಬಳಸ್ಬೋದು. ತುಂಬ ರುಚಿಯಾಗುತ್ತೆ. ಸೊ ಹಾಗಾಗಿ ಮತ್ತೆ ಬೇಗ ಕೂಡ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಎಲ್ಲನೂ ಲಟ್ಟಿಸ್ಕೊಂಡು ಒಂದೇ ಸಲ ಇವಾಗ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ಬಿಡೋಣ. ಇವಾಗ ಎಲ್ಲ ಪೂರಿನೂ ಲಟ್ಟಿಸ್ಕೊಂಡಾಯ್ತು. ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಪೂರಿನ ಹಾಕ್ಕೊಂಡು ಎರಡೂ ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಬೇಯಿಸ್ಕೋಬೇಕು. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಬೇಯಿಸೋದ್ರಿಂದ ಪೂರಿ ಉಬ್ಬಿ ಬರುತ್ತೆ. ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈ ಥರ ಬೇಯಿಸೋದ್ರಿಂದ ಪೂರಿ ರೆಡಿ ಆಗುತ್ತೆ ಚೆನ್ನಾಗಿ. ಎರಡು ಕಡೆ ಕೂಡ ಬೆಂದು ರೆಡಿ ಆಗುತ್ತೆ. ಸೊ
ಸೊ ಈ ಥರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡಿ ಬೇಯಿಸೋದ್ರಿಂದ ಪೂರಿ ಉಬ್ಬಿ ಬರುತ್ತೆ, ಜೊತೆಗೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಬೇಯಿಸ್ಕೊಂಡ್ರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಬೇಯಿಸ್ಕೊಳ್ಳಿ. ಸೊ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇವಾಗ ಪೂರಿ ರೆಡಿ ಆಯಿತು. ತುಂಬ ರುಚಿಯಾದಂಥ ಗರಿಗರಿಯಾದಂಥ ಟೇಸ್ಟಿಯಾದಂಥ ಅವಲಕ್ಕಿ ಪೂರಿ ರೆಡಿ ಆಯಿತು. ಇದನ್ನು ಹಾಗೆ ತಿನ್ಬೋದು, ಅಥವಾ ನೀವು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀರಾ, ಖಾರ ಇಷ್ಟಪಡ್ತೀರಾ ಅನ್ನೋರು ಕೂಡ ಚಟ್ನಿ ಜೊತೆ ಕೂಡ ತಿನ್ಬೋದು. ಸೊ ಹೇಗಿತ್ತು ಪೂರಿ ರೆಸಿಪಿ? ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.